ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಈಗ ಏಪ್ರಿಲ್ ತಿಂಗಳು ತುಂಬ ಜನ ಶಿಕ್ಷಕರು ನಾವು ರಿಸಲ್ಟನ್ನು ಮತ್ತು ಅಟೆಂಡೆನ್ಸನ್ನು ಹಾಕ್ತಾ ಇರ್ತೀವಿ. ಸೊ ಇವತ್ತು ನಾವು ಆ ರಿಸಲ್ಟ್ ಹಾಕೋಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂತಂದರೆ, ಮಕ್ಕಳ ಹೆಸರು ಮುಂದೆ ಲ್ಯಾಂಗ್ವೇಜ್ ಗ್ರೂಪ್ಸ್ 2 ತೋರಿಸಿರುತ್ತೆ. ಬಟ್ ಕೋರ್ ಸಬ್ಜೆಕ್ಟ್ಸ್ ಏನಂತಂದರೆ ಅಲ್ಲಿ ತೋರಿಸ್ತಾ ಇರಲ್ಲ. ಅದನ್ನು ನಾವು ಮುಂಚೆ ಏನು ಮಾಡಬೇಕಾಗುತ್ತೆ, ಅಸೈನ್ ಮಾಡಿಬಿಟ್ಟು ಮತ್ತೆ ಅಸೈನ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸಿಗೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಕ್ರೋಮ್ ಬ್ರೌಸರ್ಗೆ ಹೋಗಬಿಟ್ಟು ಅಲ್ಲಿ SATS ಲಾಗಿನ್ ಆಗಬೇಕು. SATS ಲಾಗಿನ್ ಮಾಡುವಾಗ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಅಲ್ಲೊಂದು ಕ್ಯಾಪ್ಚಾ ಕೊಟ್ಟಿರುತ್ತೆ. ಆ ಕ್ಯಾಪ್ಚಾನ ಹಾಕಿಬಿಟ್ಟು ಲಾಗಿನ್ ಆಗಿ. ಈಗ ಈ ರೀತಿ ಇಂಟರ್ಫೇಸ್ ನಿಮ್ಮದು ಮೆನು ಬಂದಾಗ ಅದರಲ್ಲಿ ಮೊದಲನೇದಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನಲ್ಲಿ ಹೋಗಬೇಕು. ಆಗ ಅದರಲ್ಲಿ CCE ರಿಸಲ್ಟ್ಸ್ ಅಂತ ಕೊನೆಯಿಂದ 2ನೇ ಆಪ್ಷನ್ ಇದೆ ನೋಡಿ, ಅದರಲ್ಲಿ ಹೋಗಬೇಕು. ನೆಕ್ಸ್ಟ್ ಅಲ್ಲಿ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಕೂಲ್ ಅಂತ ಒಂದಿದೆ, ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ಸ್ ಅಂತ ಇನ್ನೊಂದಿದೆ. ನಾವು ಸೆಕೆಂಡ್ ಆಪ್ಷನಲ್ಲಿ ಹೋಗಬೇಕು. ಮೀನ್ಸ್ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ಸ್ ಆಪ್ಷನಲ್ಲಿ ಹೋಗಬೇಕು. ಆಗ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಾವು ಯಾವ ಕ್ಲಾಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. 5ನೇ ತರಗತಿ ಮೀಡಿಯಮ್ ಅಂತ ತಗೊಂಡು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು. ಆಗ ಗ್ರೂಪಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಬರುತ್ತೆ, ಕನ್ನಡ ಮೀಡಿಯಮ್ ಇದ್ದ ಸಲುವಾಗಿ. ಅದೇ 6th ನಿಂತಾದರೆ ಅಲ್ಲಿ ಹಿಂದಿ ಕೂಡ ಸಬ್ಜೆಕ್ಟ್ ಬಂದಿರುತ್ತೆ. ಇನ್ನು ಅಕಾಡೆಮಿಕ್ ಇಯರ್ 2024-25 ಇದೆ, ಸರ್ಚ್ ಹೊಡಿಬೇಕು. ಆಗ ನಿಮ್ಮ 5ನೇ ತರಗತಿಯಲ್ಲಿರುವಂತಹ ಮಕ್ಕಳ ಹೆಸರುಗಳನ್ನು ತಗೊಂಡು ಅಸೈನ್ ಮಾಡೋಕ್ಕೆ ಕೇಳುತ್ತೆ. ಆಗ ಸೆಲೆಕ್ಟ್ ಆಲ್ ಹೊಡೆದ್ಬಿಟ್ಟು ಆ ಮಕ್ಕಳಿಗೆ ಅಸೈನ್ ಅಂತೇಳಿ ಕ್ಲಿಕ್ ಮಾಡಬೇಕು. ಒನ್ಸ್ ಯು ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ದಟ್ ಸ್ಟೂಡೆಂಟ್ ಡಾಟಾ ಆಲ್ಸೋ ಡಿಲೀಟೆಡ್ ಅಂತ ಬರುತ್ತೆ. ಓಕೆ ಅಂತ ಹೊಡೀರಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಓಕೆ ಅಂತ ಹೊಡೀರಿ. ಸರಿ, ಗ್ರೂಪ್ ಅಸೈನ್ ಸಕ್ಸಸ್ಫುಲಿ ಅಂತ ಆಯಿತು. ಈಗ ನಾವು ಅಸೈನ್ ಮಾಡಿದ್ದಾಯಿತು. ಈಗ ಮತ್ತೆ ಅಸೈನ್ ಮಾಡಬೇಕು. ಅಂದರೆ ಸ್ಕೂಲ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗಬೇಕು. CCE ರಿಸಲ್ಟ್ಸಲ್ಲಿ ಹೋಗಬೇಕು. ಅದಾದಮೇಲೆ ನೆಕ್ಸ್ಟ್ ಅಸೈನ್ ಅಂತಿದೆ ನೋಡಿ, ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತಿದೆಯಲ್ಲ, ಇದರಲ್ಲಿ ಹೋಗಬೇಕು. ಈಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಎಲ್ಲ ಡಾಟಾ ಫಿಲ್ ಮಾಡಬೇಕು. ಸ್ಟ್ಯಾಂಡರ್ಡಲ್ಲಿ ಸ್ಟ್ಯಾಂಡರ್ಡ್ 5 ಅಂತ ತೊಗೋಬೇಕು. ಕನ್ನಡ ಇದ್ದಲ್ಲಿ ಕನ್ನಡ ಮೀಡಿಯಮ್. ನೆಕ್ಸ್ಟ್ ಗ್ರೂಪಲ್ಲಿ ಕೂಡ ಗ್ರೂಪ್ ಸೆಲೆಕ್ಟ್ ಮಾಡಬೇಕು, ಕನ್ನಡ ಮತ್ತು ಇಂಗ್ಲೀಷ್ ಅಂತ. ಇಯರಲ್ಲಿ ಅಕಾಡೆಮಿಕ್ ಇಯರ್ 2024-25ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಸರ್ಚ್ ಆಪ್ಷನ್ ಸರ್ಚ್ ಮಾಡಿದಾಗ ಈಗ ನಾನಲ್ಲಿ ಒಂದು ಆರತಿ ಅನ್ನೋ ಹುಡುಗಿನ ಅಸೈನ್ ಮಾಡಿದ್ನಲ್ಲ, ಈಗ ಆರತಿ ಅನ್ನೋ ಹುಡುಗಿ ಅಸೈನ್ ಆಗ್ತಾ ಇದೆ. ಸೊ ನಿಮ್ಮ ಹತ್ರ ತುಂಬ ಮಕ್ಕಳಿದ್ದಾಗ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅಸೈನ್ ಅಂತ ಕೊಡಿ. ಮತ್ತೆ ಪಾಪಪ್ ಮೆಸೇಜ್ ಬರುತ್ತೆ, ಆರ್ ಯು ಶ್ಯೂರ್ ಅಂತ ಓಕೆ ಅಂತ ಹೊಡೀರಿ. ಈಗ ಗ್ರೂಪ್ಸ್ ಸಕ್ಸಸ್ಫುಲಿ ಅಸೈನ್ ಟು ದ ಸ್ಟೂಡೆಂಟ್ ಅಂತ ಬಂತು. ಇಷ್ಟ ಆಗಿಬಿಟ್ರೆ ನಿಮಗೆ ಅಸೈನ್ ಮತ್ತು ಅಸೈನ್ ಮಾಡೋದಂಗೆ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಈಗ ನೀವೇನು ಮಾಡಬೇಕು ಅಂತಂದರೆ, ಪ್ರತಿಯೊಂದು ಕ್ಲಾಸನ್ನು ಕೂಡ ಇದೇ ರೀತಿ ಸೆಲೆಕ್ಷನ್ ಮಾಡಿಕೊಂಡು ಇದೇ ರೀತಿ ಅಸೈನ್ ಮಾಡಿಬಿಟ್ಟು ಫಸ್ಟಿಗೆ, ಆಮೇಲೆ ಅಸೈನ್ ಟು ಸ್ಟೂಡೆಂಟ್ಸ್ ಅಂತ ಮಾಡಿಬಿಟ್ರೆ ಎಲ್ಲ ಮಕ್ಕಳ ಮುಂದೆ ಕೂಡ 4 ಸಬ್ಜೆಕ್ಟ್ಸ್ ಅಂದರೆ 2 ಲ್ಯಾಂಗ್ವೇಜಸ್ ಆಮೇಲೆ 2 ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಬಾಕ್ಸಸ್ ಕಾಣಿಸ್ತವೆ. ಆಮೇಲೆ ಅದಾದಮೇಲೆ 4 ಸಬ್ಜೆಕ್ಟ್ಸ್ ತೋರಿಸಿದ ಮೇಲೆ ಅದರಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ರಿಸಲ್ಟ್ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ರಿಸಲ್ಟ್ ಎಂಟ್ರಿ ನೋಡೋಣ. ಮೊದಲಿಗೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗಬೇಕು. CCE ರಿಸಲ್ಟ್ಸಲ್ಲಿ ಹೋಗಬೇಕು. ನೆಕ್ಸ್ಟ್ ಜನರೇಟ್ ರಿಸಲ್ಟ್ ಫಾರ್ಮಲ್ಲಿ ಹೋಗಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಈಗ ಈ ರೀತಿ ಇಂಟರ್ಫೇಸ್ ಬಂದಾಗ ಇದರಲ್ಲಿ ಅಕಾಡೆಮಿಕ್ ಇಯರ್ ಸೆಲೆಕ್ಷನ್ ಆಗಿದೆ. ಮೀಡಿಯಮ್ ಕನ್ನಡ ತೊಗೋಬೇಕು. ಸ್ಟ್ಯಾಂಡರ್ಡ್ ಕ್ಲಾಸ್ 5 ತೊಗೋಬೇಕು. ಎಕ್ಸಾಮ್ ಇದರಲ್ಲಿ FA1, FA2, FA3, FA4, SA1, SA2 ಎಲ್ಲ ಇರುತ್ತೆ. ಸೊ ನಾನು ಈಗಾಗಲೇ SA1ವರೆಗೂ ಫಿಲಪ್ ಮಾಡಿದ್ದೀನಿ. ಸೊ FA3 ತೊಗೊಂಡು ತೋರಿಸ್ತಿದ್ದೀನಿ.
ಗ್ರೂಪಲ್ಲಿ ಕನ್ನಡ ಇಂಗ್ಲೀಷ್ ತೊಗೋಬೇಕು. ನೆಕ್ಸ್ಟ್ ಎನ್ರೋಲ್ಮೆಂಟ್ ನಂಬರ್ ಏನು ಹಾಕೋದು ಬೇಕಾಗಿಲ್ಲ, ಸರ್ಚ್ ಹೋಗಬೇಕು. ನೋಡಿ ಈಗ ಅಸೈನ್ ಮಾಡಿ ಮತ್ತು ಅಸೈನ್ ಮಾಡಿದ ಮೇಲೆ ಈ ರೀತಿಯ ಲಿಸ್ಟ್ ಓಪನ್ ಆಗುತ್ತೆ. ಆಗ ಇಲ್ಲಿ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಅಟೆಂಡೆನ್ಸ್ ಫಿಲ್ ಮಾಡಿದರೆ ಅಟೆಂಡೆನ್ಸ್ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜ್ 1 ಅಂದರೆ ಕನ್ನಡ, ಲ್ಯಾಂಗ್ವೇಜ್ 2 ಇಂಗ್ಲೀಷ್, ಸಬ್ಜೆಕ್ಟ್ 1 ಕೋರ್ ಸಬ್ಜೆಕ್ಟಲ್ಲಿ ಮ್ಯಾಥಮೆಟಿಕ್ಸ್, ಸಬ್ಜೆಕ್ಟ್ 2 ಎನ್ವಿರಾನ್ಮೆಂಟಲ್ ಸೈನ್ಸ್, ಈ ಎಲ್ಲ ಸಬ್ಜೆಕ್ಟ್ಸನ್ನು ತೋರಿಸುತ್ತೆ. ಆಗ ನಾವು ಏನು ಮಾಡಬೇಕು ಅಂತಂದರೆ ಲ್ಯಾಂಗ್ವೇಜ್ 1 ಕನ್ನಡ ಕೆಳಗಡೆ ಒಂದು ಆರೋ ಮಾರ್ಕ್ ಇದೆಯಲ್ಲ ಅದನ್ನು ಟಚ್ ಮಾಡಿದಾಗ ಇಲ್ಲಿ ಗ್ರೇಡ್ಸ್ ಬರುತ್ತೆ. ಆ ಮಗು ಯಾವ ಗ್ರೇಡ್ ತೊಗೊಂಡಿದೆ ಆ ಗ್ರೇಡನ್ನು ಎಂಟ್ರಿ ಮಾಡಬೇಕು. ಅದೇ ಥರ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸೈನ್ಸ್, ಈ ರೀತಿ ಎಲ್ಲವನ್ನು ಹಾಕಿಬಿಟ್ಟು ಎಲ್ಲ ಮಕ್ಕಳದು ಕೂಡ ಗ್ರೇಡನ್ನು ಹಾಕಿದ ನಂತರ ಕೊನೆಗೆ ಸಬ್ಮಿಟ್ ಕಾಣುತ್ತಲ್ಲ, ಸಬ್ಮಿಟ್ ಆಪ್ಷನನ್ನು ಒತ್ತಬೇಕು. ಆವಾಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಅಂತ ಒತ್ತಿ. ಆಗ ರಿಸಲ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ ಫ್ರೆಂಡ್ಸ್. ಈ ರೀತಿ ಪ್ರತಿಯೊಂದು FAಗಳಿಗೂ, ಪ್ರತಿಯೊಂದು ಎಸ್ಸೆಗಳಿಗೂ, ಪ್ರತಿಯೊಂದು ಮಗುವಿಗೂ ನೀವು ಈ ರೀತಿ ಪ್ರತಿಯೊಂದು ಕ್ಲಾಸಿಗೂ ಕೂಡ ಹಾಕಬೇಕಾಗುತ್ತೆ. ಆಗ ನಿಮ್ಮ ರಿಸಲ್ಟ್ ಎಂಟ್ರಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.